ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಕುಟುಂಬದಲ್ಲಿ ಆನಂದಿಸುವರು. ದೇವರು ಕುಟುಂಬದಲ್ಲಿ ಆನಂದಿಸ್ತಾರೆ. ಯಾಕಂತಂದರೆ ಕರ್ತನಿಗೆ ಕುಟುಂಬ ಅಂತಂದರೆ ಬಹಳ ಇಷ್ಟ. ಕೀರ್ತನೆಗಳು 16ನೇ ಅಧ್ಯಾಯ 3 ನಾವು ಓದಿಕೊಳ್ಳುವುದಾದರೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಈ ಲೋಕದಲ್ಲಿ ಇವರೇ ಶ್ರೇಷ್ಠರು, ಇವರನ್ನು ನೋಡಿ ನಾನು ಆನಂದಿಸ್ತೇನೆ, ಆನಂದ ಮಾಡ್ತೇನೆ. ಅಂದರೆ ದೇವ ಜನರಲ್ಲಿ ಆನಂದಿಸುವಂಥದ್ದು, ದೇವ ಜನರಲ್ಲಿ ಆನಂದಿಸುವಂಥದ್ದು. ಭೂಲೋಕದಲ್ಲಿರ್ತಕ್ಕಂಥ ದೇವಜನರ ವಿಷಯದಲ್ಲಿ ಆನಂದಿಸುವುದು ಯಾಕೆ ಅಂತಂದರೆ ಅವರು ಶ್ರೇಷ್ಠರು. ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗ್ತವೆ. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ಪ್ರಿಯರೇ, ಕುಟುಂಬದಲ್ಲಿ ಕರ್ತನು ಕುಟುಂಬ ಪ್ರಾರ್ಥನೆಗಳು ನಡೆಯುವಾಗ ಅವರು ನಮ್ಮೊಟ್ಟಿಗೆ ಇಜ್ಜೋಡಾಗಿರ್ತಾರೆ. ಯೆಹೋವನು ನಮಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ. ಆತನನ್ನು ನಾವು ಕೊಂಡಾಡಬೇಕು. ಕರ್ತನು ನಮಗೆ ಆಲೋಚನೆಗಳನ್ನು ಹೇಳಿಕೊಡುವಾಗ ನಾವು ಆತನನ್ನು ಕೊಂಡಾಡುವುದು ಬಹಳ ಮುಖ್ಯ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ, ನಾವು ವಾಕ್ಯದ ಪ್ರಕಾರ ಕರ್ತನನ್ನು ಯಾವಾಗಲೂ ನಮ್ಮ ಎದುರಿಗೆ ಇಟ್ಟುಕೊಂಡಿದ್ದೇವ. ಆದರೆ ವಾಕ್ಯ ಹೇಳ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನಮಗೊಂದು ದೃಢವಾದಂಥ ಒಂದು ವಿಶ್ವಾಸ ಬೇಕು. ಕರ್ತನು ನನ್ನ ಬಲಗಡೆ ಇದ್ದಾನೆ, ಕರ್ತನು ನನ್ನ ಬಲಗಡೆ ಇದ್ದಾನೆ ಅನ್ನುವಂತಹ ಒಂದು ದೃಢವಾದಂಥ ಒಂದು ವಿಶ್ವಾಸ ಬೇಕಾಗ್ತದೆ. ಅದಕ್ಕೆ ನಮ್ಮ ಹೃದಯ ಅರ್ಚಿಸಬೇಕಾಗ್ತದೆ. ನೋಡಿ ಪ್ರಿಯರೇ, ಕೀರ್ತನೆಗಳು 17ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ, ನಾವು ಎಲ್ಲಿ ಕಾಲಿಟ್ಟರೂ ಅಲ್ಲೆಲ್ಲ ನಮ್ಮನ್ನು ಸುತ್ತಿಕೊಳ್ಳುತ್ತಾರೆ, ನಮ್ಮನ್ನು ನೆಲಕ್ಕೆ ಹಾಕಬೇಕೆಂದು ಸಮಯ ನೋಡುತ್ತಾರೆ. ಅವರು ಯಾರು? ಎಚ್ಚರಿಕೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ನಮಗಿರ್ತಕ್ಕಂಥ ಒಂದು ಇಕ್ಕಟ್ಟಿದೆಯಲ್ಲ, ನಮಗಿರ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ನಮಗಿರ್ತಕ್ಕಂಥ ಕಣ್ಣೀರಿದೆಯಲ್ಲ, ನಮಗಿರ್ತಕ್ಕಂಥ ನೋವುಂಟಲ್ಲ, ಎಲ್ಲ ಪ್ರಾರ್ಥನೆಗಳನ್ನು ಕರ್ತನು ಕೇಳುವಂಥವನಾಗಿದ್ದಾನೆ. ಆಮೇನ್. ಯಾಕೆ ಕೇಳ್ತಾನಂತಂದರೆ ಯೆಹೋವನು ನಮ್ಮ ಅರಸನಾಗಿದ್ದಾನೆ. ಯೆಹೋವನು ನಮಗೆ ಅರಸನಾಗಿರುವುದರ ನಿಮಿತ್ತ ಆತನು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ನಾವು ಆತನಿಗೆ ಮೊರೆಯಿಡುವಾಗ ಆತನು ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಯೆಹೋವನು ನಮಗೆ ಶುಭವನ್ನು ನೀಡುವವನಾಗಿದ್ದಾನೆ. ಯೆಹೋವನು ಕೃಪೆ ನಮ್ಮನ್ನು ನಡೆಸ್ತದೆ. ಪರಾತ್ಪರನ ಕೃಪೆಯ ದೆಸೆಯಿಂದ ನಾವು ನಡೆಯುವವರಾಗಿದ್ದೇವೆ. ಕರ್ತನು ಆತನ ಪರಾಕ್ರಮಗಳಿಂದ ನಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕೆ ನಾವು ದೇವರನ್ನು ಆರಾಧಿಸೋಣ, ದೇವರನ್ನು ಕೊಂಡಾಡೋಣ. ಯೆಹೋವನು ನಮಗೆ ಕುರುಬನಾಗಿದ್ದಾನೆ, ಆತನು ನಮಗೆ ಕೊರತೆಯನ್ನು ಪಡುವುದೇ ಇಲ್ಲ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ, ವಿಶೇಷವಾಗಿ ಸಣ್ಣ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ.
ಅಪ್ಪ, ನಡುನೆತ್ತಿಯಿಂದ ಕಾಲಿನ ಕಿರುಬೆರಳಿಗೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಸಣ್ಣ ಮಕ್ಕಳಿಗೆ ಆರೋಗ್ಯ ಕೊಡಪ್ಪ, ಆರೋಗ್ಯ ಕೊಡು. ಎಲ್ಲ ಬಲಹೀನತೆಗಳನ್ನು ತೆಗೆದಾಕು ಸ್ವಾಮಿ. ಯಾರ್ಯಾರಿಗೆ ಮಕ್ಕಳಿಲ್ವೋ ಸ್ವಾಮಿ, ಅವರಿಗೆ ಸಂತಾನದ ಕೃಪೆ ಕೊಡು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.